ನಾನು ಫಸ್ಟ್ ತಿಂತೀನಿ, ಆಮೇಲೆ ತುಂಬ ಚೆನ್ನಾಗಿದೆ. ಹ್ಯಾಪಿ ಟೀಚರ್ಸ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದು ಸೀಗೆ ಸೊಪ್ಪು. ಇದರ ಉಪಚಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಕೊಬ್ಬರಿಕಾಯಿ. ಮನೇಲಿ ಸ್ವಲ್ಪ ಕೊಬ್ಬರಿಕಾಯಿ ಇತ್ತು, ಸ್ವಲ್ಪ ಎಣ್ಣೆ ತೆಗ್ಸ್ಕೊಬರೋಣ ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ನಾವು ಇದನ್ನ ದೀಪಕ್ಕೆ, ತಲೆಗೆ ಹಾಕ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಈಗ ಕೊಬ್ಬರಿನ ಮಧ್ಯಕ್ಕೆ ಪೀಸ್ ಮಾಡಿಕೊಂಡು ಅದರಲ್ಲಿ ಒಂದು 5-6 ಪೀಸ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಸಣ್ಣಕ್ಕೆ, ಈಗ ಇದನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಥರ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಎಣ್ಣೆ ಚೆನ್ನಾಗಿ ಬರುತ್ತೆ. 1 ವರ್ಷ ಆದರೂ ಏನೂ ಆಗಲ್ಲ, ಹಾಳಾಗಲ್ಲ, ಕೆಡೋದಿಲ್ಲ ಅದು. ಅದಕ್ಕೋಸ್ಕರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಇದೊಂದು ಟಿಪ್ ಫಾಲೋ ಮಾಡಿ, ಆಗ 1 ವರ್ಷ ಆದರೂ ಎಣ್ಣೆ ಏನೂ ಆಗಲ್ಲ ಫ್ರೆಂಡ್ಸ್. ಬನ್ನಿ ಈಗ ಕೊಬ್ಬರಿ ಎಲ್ಲ ಎತ್ಕೊಂಡು ಗಾಣದ ಹತ್ರ ಹೋಗೋಣ ಹಾಕ್ಸ್ಕೊಬರೋಕ್ಕೆ. ನೋಡಿ, ಕೊಬ್ಬರಿ ಎಲ್ಲ ಈಗ ಹಾಕಿದ್ದಾರೆ. ಅದು ಹೇಗೆ ರುಬ್ತಿದೆ ಅಂತ. ಚೆನ್ನಾಗಿ ರುಬ್ಬಾದ್ಮೇಲೆ ಅದು ಎಣ್ಣೆ ಬರೋದು ನೋಡಿ. ಎಣ್ಣೆಯಲ್ಲಿ ಬರ್ತಿದೆಯಲ್ಲ ಅದೇ. ಒಂದು ಜಾಲರಿ ಇಟ್ಟು ಅದಕ್ಕೆಲ್ಲ ಸೋಸ್ತಾರೆ. ಎಷ್ಟು ಗಮ್ಮಂತಿತ್ತು ಗೊತ್ತಾ ಅಲ್ಲಿ ಕೊಬ್ಬರಿ ಎಣ್ಣೆ ಸ್ಮೆಲ್ಲು. ಆಹಾ. ಈಗ ಮನೆಗೆ ಬಂದ್ವಿ ಫ್ರೆಂಡ್ಸ್. ನೋಡಿ, ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ, ಫುಲ್ ಘಮ ಘಮ ಅಂತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹಾಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಬರೋಣ. ನಾನು ಇದಕ್ಕೆ ಚೀಸ್, ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಸಾಸ್, ಬ್ರೆಡ್ ಹಾಗೆ ತುಪ್ಪ. ಈಗ ಬ್ರೆಡ್ನ ಇಟ್ಕೊಂಡು ಅದಕ್ಕೆ ಸಾಸ್ ಹಾಕ್ಕೊಳ್ಳೋಣ. ಮಯೋನೀಸ್, ಮತ್ತು ಕೆಚಪ್, ಈಗ ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡೋಣ. ಅದಾದಮೇಲೆ ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ನಿಮಗಿನ್ನ ಏನಾದ್ರು ತರಕಾರಿ ಬೇಕಾದ್ರೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಜೋಳ ಇದ್ರೆ ಹಾಕೋಬೋದು ಫ್ರೆಂಡ್ಸ್. ಈಗ ಅದ್ರ ಮೇಲೆ ಚೀಸ್, ನನ್ನ ಮಗಳಿಗೆ ಸೌತೆಕಾಯಿ ಒಳಗಡೆ ಬೀಜ ಇದ್ರೆ ತಿನ್ನಲ್ಲ, ಅದಕ್ಕೆ ಬೀಜ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈಗ ಉಪ್ಪು, ಖಾರದ ಪುಡಿ ಹಾಕ್ಕೊಳ್ಳೋಣ. ಈಗ ಕ್ಲೋಸ್ ಮಾಡಿ ಅದನ್ನು ಇನ್ನೊಂದು ಬ್ರೆಡ್ ಇಟ್ಟು ಕ್ಲೋಸ್ ಮಾಡೋಣ. ಈಗ ತವೆ ಇಟ್ಕೊಂಡು ತವಕ್ಕೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ನನ್ನ ಮಗಳ ಫೇವ್ರೇಟ್ ತುಪ್ಪ, ಹಾಗೆ ಫೇವ್ರೇಟ್ ಸ್ನ್ಯಾಕ್ಸ್ ಅದು. ಈಗ 2 ಕಡೆ ರೋಸ್ಟ್ ಮಾಡ್ಕೊಳ್ಳೋಣ.
ಸ್ವಲ್ಪ ರೋಸ್ಟ್ ಜಾಸ್ತಿನೇ ಆಗೋಯ್ತು ಫ್ರೆಂಡ್ಸ್. ಈಗ ಕಟ್ ಮಾಡೋಣ. ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಅವ್ರು ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಯಿತು. ಬನ್ನಿ ಅವ್ರಿಗೆ ಇದನ್ನು ಕೊಡೋಣ, ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ಇದು ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಮಾಡಿಕೊಡ್ಬೋದು. ತುಂಬ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ತಿಂತೀನಿ, ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ನಿಕ್ಷಾ ಏನು ಮಾಡ್ತಾ ಇದೆಯಾ? ಟೀಚರ್ಸ್ ಕಡೆ ಕೇಕ್ ಮಾಡ್ತಿದ್ದೆ. ಟೀಚರ್ಸ್ ಕಡೆ ಮಾಡ್ತಾ ಇದ್ದೀನಿ. ಓಕೆ ನಮ್ಮ ಆಯಿತು. ಇನ್ನೊಂದು ಮಾಡಿದ್ದೀನಿ. ಇಲ್ಲ ವಾ, ನೀನೇ ಮಾಡಿದ್ದಾ? ಸ್ಕೂಲಲ್ಲಿ. ಓಕೆ ಆಯಿತು, ಬೇಗ ಬೇಗ ಫಿನಿಶ್ ಮಾಡು. ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ.